ಇನ್ನು ಯಾವ ಕಾರಣಕ್ಕೆ ಚುನಾವಣೆ ಸಂದರ್ಭದಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡ್ತಿದ್ದಾರೆ, ಆದರೆ ರಾಜಕೀಯ ಪ್ರೇರಿತ ಐಟಿ ದಾಳಿ ಸರಿಯಲ್ಲ ಅಂತ ಇಲ್ಲಿ ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದು. ಯಾಕೆ ಚುನಾವಣೆ ಸಂದರ್ಭದಲ್ಲಿ ಐಟಿ ದಾಳಿಯನ್ನ ಮಾಡ್ತೀರಾ, ರಾಜಕೀಯ ಪ್ರೇರಿತ ಐಟಿ ದಾಳಿ ಸರಿಯಲ್ಲ ಅಂತ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿರುವಂತದ್ದು. ಐಟಿ ದಾಳಿಗೆ ನನ್ನ ವಿರೋಧವಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯನವರು. ರಾಜಕೀಯ ಪ್ರೇರಿತ ಐಟಿ ದಾಳಿ ಸರಿಯಲ್ಲ, ನಾವು ದೂರು ಕೊಟ್ಟರೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಮನೆ ಮೇಲೆ ಯಾಕೆ ದಾಳಿಯನ್ನ ಮಾಡ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಬಿಜೆಪಿ ನಾಯಕರ ಮನೆ ಮೇಲೆ ಏಕೆ ದಾಳಿಯನ್ನ ನಡೆಸ್ತಾ ಇಲ್ಲ, ಬಿಜೆಪಿ ಅವರೇನ್ ಸತ್ಯ ಹರಿಶ್ಚಂದ್ರರ ಅಂತ ಮತ್ತೊಮ್ಮೆ ಬಿಜೆಪಿ ನಾಯಕರನ್ನ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆನೂ ಕೂಡ ಸಿಟಿ ರವಿ, ಶೋಭಾ ಕರಂದ್ಲಾಜೆ ಅವರ ಮನೆ ಮೇಲೆ ಯಾಕೆ ಐಟಿ ರೇಡ್ ಆಗ್ತಾ ಇಲ್ಲ, ಅವರೇನ್ ಸತ್ಯ ಹರಿಶ್ಚಂದ್ರರ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಬಿಎಸ್ವೈ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರಂತೆ ಐಟಿ ಇಲಾಖೆಗೆ, ಆದ್ರೆ ಅವ್ರ ಮನೆ ಮೇಲೆ ಯಾಕೆ ದಾಳಿಯನ್ನ ಮಾಡ್ತಾ ಇಲ್ಲ, ಅವರೆಲ್ಲರೂ ಏನ್ ಸತ್ಯ ಹರಿಶ್ಚಂದ್ರರ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಸಿಎಂ ಕಾಂಗ್ರೆಸ್ನ ನಾಯಕ ಸಿದ್ದರಾಮಯ್ಯ. ಪ್ರಮುಖವಾಗಿ ಮೈತ್ರಿ ಪಕ್ಷಗಳ ನಾಯಕರ ಆಕ್ರೋಶ, ಅಸಮಾಧಾನ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಐಟಿ ಇಲಾಖೆ ಅಧಿಕಾರಿಗಳು ಮತ್ತಷ್ಟು ದಾಳಿಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಷ್ಟೇ ಪುಟ್ಟರಾಜು ಅವರ ಮಾತುಗಳನ್ನ ಕೇಳಿಸ್ಕೊಂಡ್ವಿ. ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಿಎಂ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವಂತ ಸಿದ್ದರಾಮಯ್ಯನವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಐಟಿ ಇಲಾಖೆಯ ದಾಳಿ ಚುನಾವಣೆಯ ಸಂದರ್ಭದಲ್ಲಿ ಸರಿಯಲ್ಲ, ಅದರಲ್ಲೂ ಎಸ್ಪೆಷಲಿ ಮೈತ್ರಿ ನಾಯಕರನ್ನೇ ಟಾರ್ಗೆಟ್ ಮಾಡ್ಕೊಂಡು ಯಾಕೆ ಮಾಡಬೇಕು ಇವರು, ಬರೀ ಅಂದ್ರೆ ಜೆಡಿಎಸ್ ನಾಯಕರು ಕಾಂಗ್ರೆಸ್ ನಾಯಕರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ, ಬಿಜೆಪಿ ಅವರನ್ನು ಸತ್ಯ ಹರಿಶ್ಚಂದ್ರರ ಬಿಎಸ್ವೈ ಅವರ ಮೇಲೆ ನಾವು ಈಗ ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ವಿ ಐಟಿ ಇಲಾಖೆಗೆ, ಯಾಕೆ ದಾಳಿಯನ್ನ ಮಾಡಿಲ್ಲ ಅನ್ನುವ ಪ್ರಶ್ನೆಯನ್ನ ಕೂಡ ಎತ್ತುತ್ತಾ ಇದ್ದಾರೆ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು.